ಅದಕ್ಕೆ ನಾನು ಆಗ್ರಹ ಮಾಡ್ತೇನೆ, ಕೂಡಲೇ ಈ ಜಿಲ್ಲೆಯ ಶಾಸಕರುಗಳು ನಾಳೆನೇ ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ತಾಲೂಕುಗಳು ಇಡೀ ಜಿಲ್ಲೆಯನ್ನು ಬರಗಾಲ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ಇಲ್ಲದೆ ಹೋದ್ರೆ ಮಾನ ಮರ್ಯಾದೆ ಇದ್ರೆ ನಿಮ್ಗೆ ಮಾಡ್ಸೋಕ್ಕಾಗಲ್ಲ, ಯೋಗ್ಯತೆ ಇಲ್ಲದೆ ಹೋದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಯಾವುದೇ ಪಕ್ಷದವರಾಗಿರಲಿ, ಹಿರಿಯ ಶಾಸಕರು ನೀವು 6 ಬಾರಿ ಗೆದ್ದಿದ್ದೀರಲ್ಲ ಪುಣ್ಯಾತ್ಮರೇ, ಏನ್ ಮಾಡ್ತಾ ಇದ್ದೀರಿ? ನಾವು ತಾಳಿಕೋಟೆಯಲ್ಲಿ ಒಂದು ಹೋರಾಟ ಮಾಡಿದ್ದಕ್ಕೆ ಹೋಗಿ ಅಲ್ಲಿ ದಾವಡಿಗೆಲ್ಲ ಒಂದು ಪೋಸ್ ಕೊಟ್ಟು ಬರೋದು ಸಂಜೀವ ತಕ್ಷಣ ರೈತರ ಹೊಲಗಳು ಚೆಕ್ ಮಾಡಿ ಕೂಡಲೇ ಈ ತಾಲೂಕನ್ನ ಕ್ಷೇತ್ರವನ್ನ 2 ತಾಲೂಕುಗಳ ಕ್ಷೇತ್ರದಲ್ಲಿ ಬರ್ತದೆ ಬರ ಘೋಷಣೆ ಮಾಡಿ. ಇಲ್ಲದೆ ಹೋದ್ರೆ ರಾಜೀನಾಮೆ ಬಿಸಾಕ್ ಮನೆಗೆ ಹೋಗಿ. ರೈತರು ಬಾರ್ಕೋಲ್ ತಗೊಂಡು ಮನೆ ಬಾಗ್ಲಿಕ್ಕೆ ಬರೋಕ್ಕಿಂತ ಮುಂಚಿತವಾಗೇನೆ ತೀರ್ಮಾನ ತಗೊಳ್ಳಿ. ಯಾವ್ದವ್ರಿಗೆ ಹೋಗಿ ಹೋರಾಟ ಮಾಡ್ತೀರಿ, ಇದಕ್ಕೆ ಮಾಡಿ. ಇದಕ್ಕೆ ಇಡೀ ಕ್ಷೇತ್ರದಲ್ಲಿ ಪಾಪ ಕಣ್ಣೀರಾಗ್ತವೆ ರೈತರು. ಕಬ್ಬಿನ ಹೊಲಕ್ಕೆ ಹೋಗಿ ನೋಡ್ಲಿ ಇವರು, ಆ ಕಬ್ಬು ಅಲ್ಲೆಲ್ಲ ಏನೊಂದಿಟ್ಟು ಕಬ್ಬು ಬೆಳೆದಿದೆ, ಕಬ್ಬಿನ ಹೊಲಕ್ಕೆ ಹೋಗಿ ನೋಡ್ಲಿ, ಅದೆಲ್ಲಾನು ಇದು ಏನದು ಮಣ್ಣುಳ ಆಡಿ ಮಣ್ಣುಳ ತಿಂದ್ಬಿಟ್ಟು ಹೋಗುತ್ತೆ. ತೇವಾಂಶ ಕೊರತೆ ಇರೋದ್ರಿಂದ, ಹೀಟ್ ಜಾಸ್ತಿ ಇರೋದ್ರಿಂದ ಮಣ್ಣುಳ ತಿಂದ್ಬಿಟ್ಟು ಎಲ್ಲಿ ಬೇರೆಗಳು ಒಳಗಡೆನೆ ಕಟ್ ಮಾಡ್ತಾ ಇದೆ. 10-15 ಟನ್ನು ಬರಲ್ಲ ಅದು. ಬಹುತೇಕ ಕಡೆ ಬಿತ್ತೇ ಇಲ್ಲ. ಏನ್ ಮಾಡ್ತಾ ಇದ್ದೀರಿ ಅಪ್ಪಾಜಿ ಅವರು? ಮಂತ್ರಿ ಪದವಿ ಸಿಕ್ಕಿಲ್ಲ ಅಂತ ಕಣ್ಣೀರು ಹಾಕಿದ್ರಲ್ಲ, ಈಗ ಹಾಕ್ರಿ ಕಣ್ಣೀರು. ನಮ್ಮ ರೈತರಿಗೆ ನಮ್ಮ ಬರಗಾಲ ಜಿಲ್ಲೆ ಅಂತ ಘೋಷಣೆ ಮಾಡಿದಂತ ತೋರಿಸಿ ಒಂದು ಸಿಟ್ಟು. ಏನು ಮಾತಾಡ್ತದೆ ಏನನ್ನೋದು ಮೊನ್ನೆ ನೋಡಿದೆ ನಾನು. ಅವರು ಈ ನಿಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೂಡ ರಾಜಕೀಯ ಭಾಷಣ ಮಾಡಿದ್ರು. ಕೆಲವರು ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಬರಗಾಲದ ವಿಷಯದಲ್ಲಿ. ಸರ್ಕಾರ ಏನು ರೈತರಿಗೆ ಒಳ್ಳೇದು ಮಾಡಬಹುದು ಅಂತ ಇಚ್ಛಾಶಕ್ತಿ ಇಲ್ಲೇನು? ಮೋದಿಜಿಯವ್ರು ಕೊಟ್ಟರೆ 1 ಲಕ್ಷ ಯಾಕೆ? 50,000 ಅಲ್ಲ, 1 ಲಕ್ಷ ಕೊಡಿ. ಮೋದಿಜಿಯವ್ರು ಕೊಡ್ಬೇಕು. ಅಯ್ಯೋ ಪುಣ್ಯಾತ್ಮ, ಮೊದಲು ಘೋಷಣೆ ಮಾಡಿಸುವ. ರಾಜ್ಯ ಸರ್ಕಾರ, ನಾವು ಈ ದೇಶದಲ್ಲಿ ಗಣರಾಜ್ಯ ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೀವಿ. ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. ಘೋಷಣೆ ಮಾಡಿದ ಮೇಲೆ ನೋಡಂತೆ ನಿಮ್ಮ ಯೋಗ್ಯತೆ ಇದ್ರೆ ಎಷ್ಟು ಕೊಡೋಕ್ಕಾಗ್ತದೆ ಕೊಡಿ. ಕೊಡದೆ ಹೋದರೆ ಜನ ತೀರ್ಮಾನ ಮಾಡ್ತಾರೆ ಮುಂದಿನ ಚುನಾವಣೆಯಲ್ಲಿ. ಕೇಂದ್ರ ಸರ್ಕಾರದ ಬರೋದನ್ನ ಯಾಕೆ ನೀವು ಅದ್ರ ಮೇಲೆ ಕಲ್ಲಾಗ್ತೀರಿ? ಆಮೇಲೆ ಬರಗಾಲ ಘೋಷಣೆ ಮಾಡಿಸ್ತೀವಿ, ಏನು ಕೇಂದ್ರದ ಮಾನದಂಡ ಸರಳೀಕರಣ ಮಾಡ, ಇನ್ನೂ ಘೋಷಣೆ ಮಾಡಿಲ್ಲ. ಮಾನದಂಡ ಸರಳೀಕರಣ ಮಾಡಕ್ಕೆ ಕೇಂದ್ರಕ್ಕೆ ನೀವು ಹೋಗಿ ಘೋಷಣೆ ಮಾಡಿ. ಜೊತೆಗೆ ಅವ್ರು ಇನ್ನೊಂದು ಹೇಳ್ತಾರೆ, ಏನಂತ, ಈ ನೀರಾವರಿ ವಿಷಯದಲ್ಲಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿಬಿಟ್ಟಿದೆ, ಅದಕ್ಕೋಸ್ಕರ ನೀರಾವರಿ ಯೋಜನೆಗಳು ಏನೋ ಘೋಷಣೆ ಮಾಡ್ತಾ ಇಲ್ಲ. ಅದು 524.26 ಏರ್ಸಕ್ಕೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿಲ್ಲ. ಅದ್ರ ಜೊತೆಗೆ ನಮ್ಮ ಸರ್ಕಾರ ಏನೋ ಲ್ಯಾಂಡ್ ಅಕ್ವಿಸಿಷನ್ ತೆಗೆದಿಟ್ಟಿದೆ. ಈ ರೀತಿ ಎಲ್ಲ ಭಾಷಣ ಮಾಡ್ತಾರೆ. ಅದು ಯಾವತ್ತು ಸ್ವಾತಂತ್ರ್ಯ ದಿನಾಚರಣೆ ದಿನ ಅವತ್ತು ಯಾರ ಬಗ್ಗೆ ಮಾತಾಡಬೇಕು? ಈ ದೇಶಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಯೋಧರ ಬಗ್ಗೆ ಮಾತಾಡಬೇಕು. ಅವರ ಏನು ಬಲಿದಾನ ಮಾಡಿದರೆ ಅವ್ರನ್ನ ಸ್ಮರಣೆ ಮಾಡ್ಕೊಡ್ಬೇಕು. ಈ ತಾಲೂಕಿನಲ್ಲಿ ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರಿದ್ದರು, ಅವರು ಎಷ್ಟು ಜನ ಈ ತಾಲೂಕಿಗೆ
ಸ್ವಾತಂತ್ರ್ಯಕ್ಕೋಸ್ಕರ ಮಡಿದ್ರು, ಜೈಲು ಸೇರಿದ್ರು, ಅವನ್ನೆಲ್ಲ ಸ್ಮರಣೆ ಮಾಡಿಕೊಳ್ತಕ್ಕಂಥ ದಿನ. ಅವತ್ತು ಕೂಡ ರಾಜಕಾರಣ ಮಾತಾಡ್ತಾರೆ. ನಾನು ಈ ಸಂದರ್ಭದಲ್ಲಿ ಮಾನ್ಯ ಅಪ್ಪಾಜಿಯವರಿಗೆ 24 ಗಂಟೆಯಲ್ಲಿ ನೀವು ಸರ್ಕಾರದಿಂದ ಈ ತಾಲೂಕನ್ನು ಬರ ತಾಲೂಕು ಅಂತ ಘೋಷಣೆ ಮಾಡಬೇಕು. ಇಲ್ಲದೆ ಹೋದರೆ ಈ ತಾಲೂಕಿನ ರೈತರು ನಿಮ್ಮನ್ನ ಖಂಡಿತವಾಗಲೂ ಕೂಡ ಕ್ಷಮಿಸಲ್ಲ. ಮುಂದೆ ಹೋರಾಟ ಏನು ರೂಪಿಸ್ಬೇಕು, ನಾವು ರೂಪಿಸ್ತೀವಿ. ನಿಮ್ಮನ್ನು ಕೇಳಿ ಹೇಳಿ ಈ ಘೋಷಣೆ ಮಾಡಿ ರೂಪಿಸಬೇಕಾಗಿಲ್ಲ. ಒಂದು 24 ಗಂಟೆಯಲ್ಲಿ ಘೋಷಣೆ ಮಾಡಿ, ಆಗದೆ ಹೋದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಾನಿವತ್ತು ಇವತ್ತಿಗೆ ಎಷ್ಟೇ ದಿವಸ ಆಗಲಿ ನಮ್ಮ ಪತ್ರಿಕಾಗೋಷ್ಠಿ ಅವ್ರು ರಾಜೀನಾಮೆ ಕೇಳಿಲ್ಲ. ಅದು ಇವತ್ತು ಕೇಳ್ತಾ ಇದೆ. ಕಾರಣ ಇದೆ, ಯಾಕಂದ್ರೆ ಈ ತಾಲೂಕಿನ ಎಂಟೈರ್ ರೈತ ಕುಲಕ್ಕೆ ಅನ್ಯಾಯ ಮಾಡ್ತಾ ಇದೆ. ನಿಮ್ಮ ನೈತಿಕತೆ ಇದ್ರೆ, ಈ ತಾಲೂಕಿನ ಜನರದು 30 ವರ್ಷ ನಿಮ್ಮನ್ನ ಅಧಿಕಾರದ ಕುರ್ಚಿ ಮೇಲೆ ಕೂಡಿಸಿದ ಋಣ ನಿಮಗಿದ್ರೆ, ತಕ್ಷಣ ಫೋನ್ ತಗೊಂಡು ಮುಖ್ಯಮಂತ್ರಿ ಮಾತಾಡಿ, ತಕ್ಷಣ ಘೋಷಣೆ ಮಾಡಕ್ಕೆ. ಇಲ್ಲದೆ ಹೋದ್ರೆ ಈ ತಾಲೂಕಿನ ಜನ ನಿಮ್ಮನ್ನು ಯಾವ ಕಾರಣಕ್ಕೂ ಕ್ಷಮಿಸಲ್ಲ. ಮುಂದಿನ ದಿನಮಾನಗಳಲ್ಲಿ ನೀವೆಲ್ಲೇ ಹೋದರೂ ಕೂಡ ಜನ ನಿಮಗೆ ವಿರೋಧ ಮಾಡ್ತಾರೆ ಮತ್ತು ಜನ ನಿಮಗೆ ಪ್ರತಿಭಟನೆ ಮಾಡ್ತಾರೆ. ಇದು 100ಕ್ಕೆ 100 ಆಗೋದು ಶತಸಿದ್ಧ ಇದೆ. ಬರೀ ಅಪ್ಪಾಜಿ ನಾಡುಗೂ ಅಷ್ಟೇ ಅಲ್ಲ, ಈ ಜಿಲ್ಲೆ ಎಲ್ಲ ಶಾಸಕರುಗಳು ಹಣ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಎಂಟೈರ್ ಜಿಲ್ಲೆಯ ಶಾಸಕರಿಗೂ ಕೂಡ ನಾನು ಆಗ್ರಹ ಮಾಡ್ತೀನಿ, ಕೂಡಲೇ ನೀವು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಎಲ್ಲರೂ ಸೇರಿ ಕೇಳಿ, ಅವ್ನಿಗೆ ಕೊಳಪಟ್ಟು ಹಿಡಿದು ಮುಖ್ಯಮಂತ್ರಿಗೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತೇಳಿ ಕೂಡಲೇ ಘೋಷಣೆ ಮಾಡಿಸಿ. ಘೋಷಣೆ ಮಾಡಕ್ ಆಗಲ್ಲ, ಎಲ್ಲರೂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಈ ವಿಷಯವನ್ನ ನಾನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. 24 ಗಂಟೆ ನಾನು ನೋಡ್ತೇವೆ. 24 ಗಂಟೆನಲ್ಲಿ ಕೂಡಲೇ ವಾಸ್ತವವಾಗಿರ್ತಕ್ಕಂಥ ಬರಗಾಲ ತಾಲೂಕುಗಳನ್ನು ಘೋಷಣೆ ಮಾಡದೆ ಹೋದರೆ ಮುಂದೆ ಖಂಡಿತವಾಗಲೂ ಕೂಡ ರೈತರ ಜೊತೆಗೂಡಿ, ರೈತರು ಯಾವ ರೀತಿ ಹೇಳ್ತಾರೆ, ಏನು ಮಾಡಬೇಕು ಅಂತ ಹೇಳ್ತಾರೆ, ಆ ರೀತಿ ಖಂಡಿತವಾಗಲೂ ಹೋರಾಟವನ್ನು ರೂಪಿಸ್ತೇವೆ. ರೈತರ ಜೊತೆ ನಾವು ಮುಂದಾಗಿ ನಿಂತ್ಕೊಂಡು ಹೋರಾಟ ಮಾಡ್ತೇವೆ. ಪೊಲೀಸರು ಲಾಠಿ ಚಾರ್ಜ್ ಮಾಡಲಿ, ಗುಂಡಾಕಲಿ, ನಾವು ಹೋರಾಟ ಮಾಡೋದಕ್ಕೆ ರೆಡಿಯಾಗಿದೆ. ಇಷ್ಟನ್ನು ಇವತ್ತು ನಾನು ಪತ್ರಿಕಾಗೋಷ್ಠಿ ಹೇಳೋದಕ್ಕೆ ನಿಮ್ಗೆ ಕರೆದಿದ್ದೇನೆ. ಜೊತೆಯಲ್ಲಿ ನೋಡಿ, ನಾನು ನಿಮ್ಗೆ ಅಂಕಿ ಸಂಖ್ಯೆಯನ್ನು ಕೊಡ್ತಾ ಇದ್ದೇನೆ. ಒಟ್ಟು ರೈತರು ಸಾಗುವಳಿ ಮಾಡ್ತಕ್ಕಂಥದ್ದು, ಮುಂಗಾರಿನಲ್ಲಿ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ರೈತರು, ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ರೈತರ ಸಂಖ್ಯೆ 3,42,203 ಒಟ್ಟು ರೈತರ ಸಂಖ್ಯೆ. 7,60,266 ಹೆಕ್ಟೇರ್ ಪ್ರದೇಶ ಸಂಪೂರ್ಣವಾಗಿ ಬೆಳೆ ನಾಶ ಆಗಿರ್ತಕ್ಕಂಥ. ಈ ಜಿಲ್ಲಾಧಿಕಾರಿಗಳಿಗೆ ಅಂಕಿ ಸಂಖ್ಯೆ ಇಲ್ಲ ಅಂತ ಅನ್ಕೊಡ್ತೀನಿ. ಎಸಿ ರೂಮಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿ, ವಿಡಿಯೋ ಕಾನ್ಫರೆನ್ಸ್ ಮಾಡಿ ತಪ್ಪು ಅಂಕಿ ಸಂಖ್ಯೆಗಳನ್ನು ಕೊಟ್ಟರೆ ಯಾವ ಪರಿಸ್ಥಿತಿ ಬರುತ್ತೆ? ಇದೇ ಪರಿಸ್ಥಿತಿ. ಇದರಲ್ಲಿ ಬೇರೆ ಬೇರೆ ಇದೆ. ಏನೋ ಸಣ್ಣ ಹಿಡುವಳಿ ರೈತರು, ಅತಿ ಸಣ್ಣ ರೈತರು, ಅತಿ ಮಧ್ಯಮ ರೈತರು ಎಲ್ಲ ಡೀಟೇಲ್ಸ್ ಇದೆ. ಅದನ್ನು ನಾನು ನಿಮಗೆ ವಾಟ್ಸಪ್ಗೆ ಹಾಕ್ತೀನಿ. ಎಲ್ಲ ಇದಕ್ಕೆ ಬೇಕಿದ್ರೆ ಅದು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಾದ್ರೆ ತಗೊಳ್ಳಿ. ಇದು ವಾಸ್ತವವಾಗಿರ್ತಕ್ಕಂಥದ್ದು. ಮತ್ತು ನಿಮಗೆ ಇದ್ರದ್ದು ಇದೆ,
ಅದನ್ನು ನಿಮ್ಗೆ ಹಾಕ್ತೀನಿ. ಮಳೆದು ಎಲ್ಲೆಲ್ಲಿ ಯಾವುದರಲ್ಲಿ ಏನೇನಾಗಿದೆ, ಎಕ್ಸೆಷನ್ ಎಷ್ಟಿದೆ, ಸೀಸನ್ಸ್ ರೇನ್ಫಾಲ್ ಡಿಸ್ಟ್ರಿಕ್ಟ್ ವೈಸ್ 1/6/2026 to 26/8/2026 ಇದು ಇದೆ. ಇದನ್ನು ವೆರಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. ಆದರೆ ರಾಯಚೂರು ಜಿಲ್ಲೆ ಇದೆ, ಕೊಪ್ಪಳ ಜಿಲ್ಲೆ ಇದೆ, ಕಲಬುರಗಿ ಜಿಲ್ಲೆ ಇದೆ, ಹಾವೇರಿ ಜಿಲ್ಲೆ ಇದೆ, ಧಾರವಾಡ ಜಿಲ್ಲೆ ಇದೆ, ವಿಜಯಪುರ ಜಿಲ್ಲೆ ಇದೆ, ಬಳ್ಳಾರಿ ಜಿಲ್ಲೆ ಇದೆ, ವಿಜಯನಗರ ಜಿಲ್ಲೆ ಇದೆ. ಆಮೇಲೆ ಅದಿದೆ ನೋಡಿ ಟೋಟಲ್ ಗೌರ್ಮೆಂಟ್ ನಾನು ಕ್ರಿಯೇಟ್ ಮಾಡಿರೋದಲ್ಲ. ಅದಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ಏನು ಬಿಜಾಪುರ ಜಿಲ್ಲಾದಲ್ಲಿ ರೇನ್ಫಾಲ್ ಸ್ಟೇಷನ್ಸ್ ಅದಾವ. ಈ ರೇನ್ಫಾಲ್ ಸ್ಟೇಷನ್ ಮೇಲೆ ಸ್ಟೇಷನ್ಗೆ ಹೋಗಿ ನೀರು ಹಾಕ್ತಾ ಇದ್ರೆ ಹೆಂಗೆ ಏನು ವರ್ಕ್ ಮಾಡ್ತಾ ಇದ್ದಾರೆ ಅವು? ನನಗನ್ಸ್ಬಿಟ್ಟಿಗೆ ವರ್ಕ್ ಮಾಡ್ತಾ ಇಲ್ಲ ಅಂತ ಅನಿಸ್ತು. ನೀರು ಹಾಕಿರ್ಬೇಕು ಅದ್ರ ಮೇಲೆ. ಇದು ಡಾಟಾ ಇದೇನಪ್ಪ, ರೇನ್ಫಾಲ್ ಡಿಪಾರ್ಚರ್ ಫ್ರಮ್ ಲಾಂಗ್ ಪೀರಿಯಡ್ ಎವರೇಜ್ ಫಾರ್ ಡಿಸ್ಟ್ರಿಕ್ಟ್ ವೈಸ್ ಇನ್ ಕರ್ನಾಟಕ ಇದೆ ನೋಡಿ. ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಕೊಟ್ಟಿರೋದು ಇವೆಲ್ಲ ಡಿಪಾರ್ಟ್ಮೆಂಟ್ ಡಾಟಾಗಳು. ಮತ್ತು ಇದು ಯಾವ್ದು ನೋಡಲ್ವಾ ಅದು? ನೋಡಿ, ನಾನು ನೋಡೋದು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ 13 ತಾಲೂಕು ಅದಾವ. ಬರೀ 3 ತಾಲೂಕು ಘೋಷಣೆ ಮೇಡಮ್. 10 ತಾಲೂಕಿಗೆ ನೀರು ಬಿಟ್ರೆ ನಮ್ಮ ಮಲ್ಕೇಂದ್ರಗೌಡರು ಹೇಳ್ದಂಗೆ. ಆಮೇಲೆ ಬಾಗಲಕೋಟೆಯಲ್ಲಿ 9 ಅದಾವ, ಅದರಲ್ಲಿ 5 ಘೋಷಣೆ ಮೇಡಮ್ ಪಕ್ಕದ್ದು. ಆಮೇಲೆ ಬೆಳಗಾವಿಯಲ್ಲಿ 14 ಅದಾವ, 14ರಲ್ಲಿ 0 ಘೋಷಣೆ, ಒಂದು ಮಾಡಿಲ್ಲ. ನಾವೇ ಹೋಗಿದ್ವಿ ಸೌದತ್ತಿ, ಯರಗಟ್ಟಿ, ಅಲ್ಲಿ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ, ಬೆಳಗಾವಿ ಜಿಲ್ಲೆ. ಆಮೇಲೆ ಕಲಬುರಗಿ 0, 11 ತಾಲೂಕುಗಳಲ್ಲಿ 1 ತಾಲೂಕು ಬಿಡೋದು ಮಾಡಿಲ್ಲ. ಬೀದರು 8ರಲ್ಲಿ 4 ಮಾಡ್ತಾರೆ. ಆಮೇಲೆ ಯಾದಗಿರಿ 6 ತಾಲೂಕುಗಳಿಗೆ ಒಂದೇ ಮಾಡ್ಯಾರ. ಶಾಪೂರು ಒಂದೇ ಮಂತ್ರಿ ಪದವಿ ತಪ್ಪಾರಲ್ಲ, ಅದಕ್ಕೆ ಸಮಾಧಾನ ಮಾಡಕ್ ಮಾಡಿ ಅದು ಫುಲ್ ಶಾಪೂರು ಇರ್ಲಿ. ರಾಯಚೂರು 8ರಲ್ಲಿ 5 ಮಾಡ್ತಾರೆ. ಅದ್ಯಾವುದು ಕನಕಗಿರಿ, ಗಂಗಾವತಿ, ಕಂಪ್ಲಿ, ನೋಡ್ರಿ. ಆಮೇಲೆ ಯಾವ್ದಿದು ಕೊಪ್ಪಳದಲ್ಲಿ 7ರಲ್ಲಿ 3. ಆಮೇಲೆ ಗದಗಲ್ಲಿ 7 ತಾಲೂಕಿದೆ, ಒಂದೇ ಒಂದು ಮಾಡ್ಯಾರ. ಧಾರವಾಡದಲ್ಲಿ 8 ತಾಲೂಕಿದೆ, 0. ಒಟ್ಟು ಉತ್ತರ ಕರ್ನಾಟಕದಲ್ಲಿ 91 ತಾಲೂಕುಗಳಿದೆ, ಅದರಲ್ಲಿ 22 ಘೋಷಣೆ. ಯಾರ್ಯಾರು ಮಲ್ಕೊಂಡಿದ್ದೀರಿ ಎದ್ದೋಡ್ರಪ್ಪ ಒಂಚೂರು. ಜನ ನಿಮಗೆ ಚೀತು ಅಂತ ಉಗಿಯೋಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿ ಹತ್ರ ಹೇಳಿ ಬರಗಾಲ ಅಂತ ಘೋಷಣೆ ಮಾಡಿಸಿ ಅಂತ ಆಗ್ರಹ ಮಾಡೋದಕ್ಕೆ ನಮ್ಮ ಒಟ್ಟಿ ಕರೆದಿರೋದು. ಇಲ್ಲದೆ ಹೋದ್ರೆ 24 ಗಂಟೆ ನೀವು ಮಾಡ್ಸಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ರಜಾನೆ ಕೊಟ್ಟು ಮನೆಗೆ ಹೋಗಿ ಅಂತ. ಅದು ಬೇರೆ, ಅದು ಪ್ರಶ್ನೆ ಬೇರೆ. ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಒಬ್ಬ ಭ್ರಷ್ಟನನ್ನ ಮುಖ್ಯಮಂತ್ರಿಯಾಗಿ ಏನು ಭಾಷಣ ಏನು ಮಾಡ್ತಾರೆ, ಮುಖ್ಯಮಂತ್ರಿ ಭ್ರಷ್ಟ ಅಂತ ಹೇಳೋದು ನಾನು ಮೊದಲು. ಯಾಕೆಂದ್ರೆ ಅವ್ರು ಭಾಷಣ ಮಾಡ್ತಾರೆ ಏನಂತ, ನಾನು ಈ ರಾಜ್ಯವನ್ನು ಭ್ರಷ್ಟಾಚಾರ ರಹಿತ ಮಾಡ್ತೀನಿ, ಯಾರಾದರೂ ಲಂಚ ಕೇಳಿದರೆ ಫೋನ್ ಮಾಡಿ ನನಗೆ ಆ್ಯಕ್ಷನ್ ತಗೊತೀನಿ. ಅರೆ ನಿಮ್ಮ ಏನು ಸರ್ಕಾರದಲ್ಲೇ ಹೊಸದಾಗಿ ಮಂತ್ರಿ ಮಾಡಿರ್ತಕ್ಕಂಥ ನಾಗೇಂದ್ರ ಅವರು ಎಸ್ ಟಿ ಜನಾಂಗ ಪರಿಶಿಷ್ಟ ವರ್ಗದ ಜನರು 187 ಕೋಟಿ ಖಾತೆಯಲ್ಲಿದ್ದ ಹಣವನ್ನು ಯಾರಿಗೆ, ಸರಾಯಿ ಅಂಗಡಿಗೆ, ಬಂಗಾರದ ಅಂಗಡಿಗೆ ಟ್ರಾನ್ಸ್ಫರ್ ಮಾಡಿ ದುಡ್ಡು ತಕ್ಕೊಂಡು MP ಎಲೆಕ್ಷನ್ಗಳು ಮಾಡಿಸಿದಾರಲ್ಲಪ್ಪ, ಅಕೌಂಟಲ್ಲಿರೋದು.
ಕಳ್ಳ ಪಕ್ಕದಾಗೆ ಕೂತಿದ್ದಾನಲ್ಲ, ಇನ್ನು ಯಾರು ಹಿಡ್ಕೊಡ್ಬೇಕು ನೀವು? ಫೋನ್ ಯಾರು ಮಾಡಿ ಕಳ್ಳನ ಮಾಡಿ. ಅದಕ್ಕೋಸ್ಕರ ಅಧಿವೇಶನದಲ್ಲಿ ಹೇಳಿರ್ತಕ್ಕಂಥ ಭ್ರಷ್ಟ ಮಂತ್ರಿಗಳು ಇಟ್ಕೊಂಡಿದ್ದೀರಾ. ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸ್ವತಃ ಒಪ್ಕೊಂಡಿದ್ದಾರೆ ಅಸೆಂಬ್ಲಿನಲ್ಲಿ, ನಿಜ ಅದರ ಭ್ರಷ್ಟಾಚಾರ ಆಗಿರೋದು. ಮೊದಲು ಅವ್ನು ತೆಗೀರಿ, ಚರ್ಚೆ ಮಾಡ ಅಂತ ಹೇಳಿದ್ದಾರೆ. ಅಲ್ಲ ಅದನ್ನು ಒಂದು ನಿಮಿಷ, ಈಗ ಎಲ್ಲಿ ಹೋರಾಟ ಮಾಡಬೇಕು ಅನ್ನೋದನ್ನ ಒಂದು ರಾಷ್ಟ್ರೀಯ ಪಕ್ಷ ವಿರೋಧ ಪಕ್ಷವಾಗಿ ಯಾವ ವೇದಿಕೆ ಮೇಲೆ ಎಲ್ಲಿ ಹೇಗೆ ಹೋರಾಟ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷ ತೀರ್ಮಾನ ಮಾಡಿದೆ, ಅದ್ರ ಪ್ರಕಾರ ಮಾಡಿದ್ದಾರೆ. ಅಧಿವೇಶನನೇ ಅದಕ್ಕೆ ಕರೆದಿರೋದು. ನೀವು ಚರ್ಚೆನೆ ಮಾಡಿದ್ರೆ ಒಬ್ಬ ಸಚಿವರ ರಾಜೀನಾಮೆ ಅಧಿವೇಶನನೇ ಆಪೋಷಣೆ. ನಾವು ಅದೇ ಹೇಳಿದ್ದು, ಭ್ರಷ್ಟನ್ನ ರಾಜೀನಾಮೆ ಕೊಡಿಸ್ಬಿಟ್ಟಿದ್ರೆ ಚರ್ಚೆ ಮಾಡಬಹುದಾಗಿತ್ತಲ್ಲ. ಅಧಿವೇಶನ 10 ದಿವಸ ಕರೀಬೇಕಂತಿದೆ, ಇನ್ನೂ 10 ದಿವಸ ಕರೀರಿ, ಎಕ್ಸ್ಟೆಂಡ್ ಮಾಡಿ, ಇನ್ನೂ 10 ದಿವಸ ಕರೆದು ಚರ್ಚೆ ಮಾಡಿ. ಯಾರು ಬೇಡಂತಾರೆ ಬರಗಾಲದ ಬಗ್ಗೆ? ಒಬ್ಬ ಹೊಸ ಮುಖ್ಯಮಂತ್ರಿ ಬಂದಾಗ ಭಾಷಣ ಮಾಡ್ತಾರೆ, ಏನಂತ, ನಾನು ಭ್ರಷ್ಟಾಚಾರ ಆಡಳಿತ ರೈತ ಆಡಳಿತ ಕೊಡ್ತೀನಿ ಅಂತ. ಭ್ರಷ್ಟದ ಪಕ್ಕದ ಕುಂದಿಸ್ತಾರೆ. ನಾನು ಹೇಳ್ಬೇಕಾನೆ, ವಿರೋಧ ಪಕ್ಷ ನಮ್ಮ ಕರ್ತವ್ಯ ಅದನ್ನು ಮಾಡಿದ್ವಿ ನಾವು. ಅವ್ನು ರಾಜೀನಾಮೆ ಕೊಡಿಸಿದ್ರೆ ಮುಗಿದೋಗ್ತಿತ್ತಲ್ಲ 10 ನಿಮಿಷದಲ್ಲಿ. ಚರ್ಚೆ ಮಾಡೋದಕ್ಕೆ ಅವಕಾಶ ಇತ್ತು. ಈಗಲೂ ಚರ್ಚೆ ಮಾಡೋದು ನಾಳೆ ಅಧಿವೇಶನ ಕರೀಲಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.